ನಮ್ಮ ಮೊದಲ ಕಥೆ ಶುರುವಾಗುವುದು ಗೋವಿಂದ ಅನ್ನೋ ಒಬ್ಬ ಹುಡುಗನಿಂದ. ಪಾಪ ಅವನ ಜೀವನ ಹುಟ್ಟಿದಾಗಿನಿಂದಲೇ ಪೂರ್ವಾಗ್ರಹ ಪೀಡಿತವಾಗಿತ್ತು. ಯಾಕಂದ್ರೆ ಅವನ ತಾಯಿ ಅವನ ಜನನದ ಸಮಯದಲ್ಲಿಯೇ ತೀರಿಕೊಂಡ್ರು. ಅಷ್ಟೇ ಅಲ್ಲ, ಸ್ವಲ್ಪ ಸಮಯದಲ್ಲೇ ಅವನ ತಂದೆಯು ಅನಾರೋಗ್ಯದಿಂದ ಮರಣ ಹೊಂದಿದ್ರು. ಅವನ ಸ್ವಂತ ಮನೆಯಲ್ಲೇ ಅವನನ್ನ ಒಂದು ಶಾಪ ಅಂತ ನೋಡಕ್ ಶುರು ಮಾಡ್ತಾರೆ. ಅವನಿಗೆ ದರಿದ್ರ ಅನ್ನೋ ಪಟ್ಟ ಬೇರೆ ಕಟ್ತಾರೆ. ಅದಕ್ಕೆ ಪುಷ್ಟಿ ಕೊಡೋ ಹಾಗೆ ಒಂದಾದ್ಮೇಲೆ ಒಂದರಂತೆ ಘಟನೆಗಳು ನಡೀತಾನೇ ಹೋಗುತ್ತೆ. ತಾಯಿ ತಂದೆಯನ್ನ ಕಳ್ಕೊಂಡ ದುಃಖ ಮಾಸೋ ಮುಂಚೆನೇ ಅವನು ತನ್ನ ಚಿಕ್ಕಪ್ಪ ವೀರನ ಜೊತೆ ಹೋಗ್ತಿದ್ದಾಗ ಒಂದು ಒಣಗಿದ ಮರದ ಕೊಂಬೆ ಅವ್ರ ಕಾಲಿನ ಮೇಲೆ ಬಿತ್ತು. ಆಮೇಲೆ ಊರಿನ ಯಜಮಾನ್ರು ಕರುಣೆ ತೋರಿ ಆಶ್ರಯ ಕೊಟ್ಟಾಗ ಬೆಟ್ಟದಿಂದ ಉರುಳಿದ ಕಲ್ಲೊಂದು ಅವರಿಗೂ ಗಾಯ ಮಾಡಿತು. ಇವೆಲ್ಲದಕ್ಕೂ ಗೋವಿಂದನೇ ಕಾರಣ ಅಂತ ಊರಿನವರು ನಂಬಿಬಿಟ್ರು. ಮೊದಲು ಶುರುವಾಗಿದ್ದೇ ಅವನ ಚಿಕ್ಕಮ್ಮನಿಂದ. ನೋಡು, ನಿನ್ನ ದುರದೃಷ್ಟದಿಂದಲೇ ಇದೆಲ್ಲ ಆಗ್ತಿರೋದು ಅಂತ ಅವನನ್ನ ಮನೆಯಿಂದ ಆಚೆ ಹಾಕ್ತಾಳೆ. ಆಮೇಲೆ ಊರಿನ ಯಜಮಾನರಿಗೆ ಗಾಯ ಆದಾಗ ಇಡೀ ಊರೇ ಸೇರಿ ಅವನನ್ನ ದರಿದ್ರ ಅಂತ ಕರೆದು ಊರಿಂದಾನೇ ಹೊರಹಾಕ್ಬಿಡ್ತಾರ. ಹೀಗೆ ಎಲ್ಲರಿಂದನೂ ತಿರಸ್ಕಾರಕ್ಕೆ ಒಳಗಾದ ಗೋವಿಂದ ಏನ್ ಮಾಡೋದು ಅಂತ ತೋಚಿದ ಕಾಡಿಗೆ ಹೋಗ್ತಾನೆ. ಅಲ್ಲಿ ಅವನಿಗೆ ಧ್ಯಾನ ಮಾಡ್ತಿದ್ದ ಒಬ್ಬ ಋಷಿ ಸಿಗ್ತಾರೆ. ಬಹುಶಃ ಇದೇ ಅವನ ಕಥೆಯ ಅತಿ ದೊಡ್ಡ ತಿರುವಾಗಿತ್ತು. ಗೋವಿಂದನ ಕಷ್ಟವನ್ನೆಲ್ಲ ಕೇಳಿದ ಆ ಋಷಿಗಳು ಅವನ ಜೊತೆ ಊರಿಗೆ ವಾಪಸ್ ಬರ್ತಾರೆ. ಬಂದ್ಬಿಟ್ಟು ಊರಿನವರ ಮುಂದೆ ಒಂದು ಪ್ರಶ್ನೆ ಇಡ್ತಾರೆ. ಅವರಂದುಕೊಂಡ ಹಾಗೆ ನಿಜವಾಗ್ಲೂ ಗೋವಿಂದನದ್ದು ಶಾಪವೇ ಅಥವಾ ಸತ್ಯ ಬೇರೆನೇ ಇದೆಯಾ? ಇಲ್ಲಿ ನೋಡಿ, ಕಥೆಯ ಅಸಲಿ ತಿರುವು ಗೊತ್ತಾಗೋದೇ ಈಗ. ಋಷಿಗಳು ಊರಿನವರ ಮುಂದೆ ಸತ್ಯವನ್ನ ತೆರೆದಿಡ್ತಾರೆ. ಅವ್ರು ಹೇಳ್ತಾರೆ, ಆ ದಿನ ಗೋವಿಂದ ವೀರನ ಜೊತೆ ಇರ್ಲಿಲ್ಲ ಅಂದಿದ್ರೆ ಆ ಮರದ ಕೊಂಬೆ ಅವರ ತಲೆ ಮೇಲೆ ಬಿದ್ದು ಪ್ರಾಣನೇ ಹೋಗ್ತಿತ್ತು. ಗೋವಿಂದನೇ ಅವರನ್ನ ಪಕ್ಕಕ್ಕೆ ತಳ್ಳಿದ್ದಕ್ಕೆ ಅದು ಕಾಲಿಗೆ ಬಿತ್ತು. ಅಷ್ಟೇ ಅಲ್ಲ, ಊರಿನ ಯಜಮಾನರ ವಿಷಯದಲ್ಲೂ ಅಷ್ಟೇ. ಕಳ್ಳು ಬೀಳ್ಬೇಕಾದ್ರೆ ಗೋವಿಂದ ಇದ್ದಿದ್ರಿಂದಲೇ ಅವರ ಪ್ರಾಣ ಉಳಿತು. ನೋಡಿ, ಇದೇ ಋಷಿಗಳು ಹೇಳೋದು. ಗೋವಿಂದ ಎಲ್ಲರನ್ನೂ ಕಾಪಾಡಿದಾನೆ, ಅವನ ಇರುವಿಕೆಯೇ ಒಂದು ಅದೃಷ್ಟ ಅಂತಾರೆ. ಈ ಮಾತು ಕೇಳಿದ ಮೇಲೆ ಊರಿನವರಿಗೆಲ್ಲ ತಮ್ಮ ತಪ್ಪು ಅರಿವಾಗಿ ಗೋವಿಂದನ ಹತ್ರ ಕ್ಷಮೆ ಕೇಳ್ತಾರೆ. ಇನ್ನೊಂದು ಹಳ್ಳಿ, ಅಲ್ಲಿ ತುಂಬಾನೇ ಬರಗಾಲ. ಎಷ್ಟರ ಮಟ್ಟಿಗೆ ಅಂದ್ರೆ ಹೊಲಗಳೆಲ್ಲ ಬಂಜರಾಗಿ ಜನರಿಗೆ ತಿನ್ನೋಕೊಂದು ಕಾಳು ಇಲ್ಲದಂಥ ಪರಿಸ್ಥಿತಿ. ಇಂತಹ ಹತಾಶ ಪರಿಸ್ಥಿತಿಯಲ್ಲಿ ಜನರು ಪರಿಹಾರ ಹುಡುಕೋ ಬದಲು ತಮ್ಮ ಸಮಸ್ಯೆಗೆ ಯಾರನ್ನಾದರೂ ಬಲಿಪಶು ಮಾಡಕ್ ನೋಡ್ತಾರೆ. ಆಗ ಆ ಊರಿನ ಜಮೀನ್ದಾರ ಒಂದು ಕ್ರೂರವಾದ ಆಜ್ಞೆ ಹೊರಡಿಸ್ತಾನೆ. ಅವನು ಹೇಳ್ತಾನೆ, ನೋಡಿ, ಈ ವೃದ್ಧರಿಂದ ನಮಗೆ ಏನೂ ಪ್ರಯೋಜನ ಇಲ್ಲ. ಅವರು ಬರೀ ಒಂದು ಹೊರೆ. ಅವ್ರನ್ನ ಊರಿಂದ ಆಚೆ ಕಳಿಸಿದ್ರೆ ನಮ್ಗೆಲ್ಲರಿಗೂ ಆಹಾರ ಉಳಿಯುತ್ತೆ ಅಂತ. ಆದ್ರೆ ವೀರ ಅನ್ನೋ ಒಬ್ಬ ಯುವಕ ಇದನ್ನ ಒಪ್ಪೋದಿಲ್ಲ. ಅವನಿಗೆ ತನ್ನ ಅಜ್ಜನ ಮೇಲೆ ತುಂಬಾನೇ ಪ್ರೀತಿ. ಅವರನ್ನ ಕಾಡಿಗೆ ಕಳಿಸೋಕೆ ಅವನ ಮನಸ್ಸೊಪ್ಪಲ್ಲ. ಅದಕ್ಕೆ ಅವನು ಯಾರಿಗೂ ಗೊತ್ತಾಗ್ದ ಹಾಗೆ ತನ್ನ ತಾತನನ್ನ ಮನೆಯೊಳಗಿನ ಒಂದು ರಹಸ್ಯ ಕೋಣದಲ್ಲಿ ಬಚ್ಚಿಡ್ತಾನೆ. ಊರಿನ ಜನರೆಲ್ಲ ಯಾರನ್ನ ಹೊರೆ, ನಿಷ್ಪ್ರಯೋಜಕರುಂಡ ತಿರಸ್ಕರಿಸಿದ್ರೋ ಅವರ ಜ್ಞಾನವೇ ಆ ಇಡೀ ಗ್ರಾಮವನ್ನ ಉಳಿಸೋಕೆ ಇರೋ ಒಂದೇ ಒಂದು ದಾರಿಯಾಗುತ್ತೆ. ಬರಗಾಲ ದಿನೇ ದಿನೇ ಜಾಸ್ತಿ ಆಗ್ತಾ ಇರುತ್ತೆ. ಆಗ ಊರಿನವರೆಲ್ಲ ತಮ್ಮಲ್ಲಿರೋ ಸ್ವಲ್ಪ ಧಾನ್ಯವನ್ನ ಒಂದೇ ಕಡೆ ಸಂಗ್ರಹಿಸೋಣ ಅಂತ ನಿರ್ಧಾರ ಮಾಡ್ತಾರೆ. ಅದಕ್ಕೋಸ್ಕರ ಅವರು ವೀರನ ಮನೆಯ ರಹಸ್ಯ ಕೋಣೆಯನ್ನೇ ಬಳಸೋಕ್ ಬಂದಾಗ ಅಲ್ಲಿ ಅವನ ತಾತ ಇರೋದು ಗೊತ್ತಾಗುತ್ತೆ. ಜಮೀನ್ದಾರನ ಆಜ್ಞೆಯನ್ನ ಮುರಿದಿದ್ದಕ್ಕೆ ಈಗ ವೀರನಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಶಿಕ್ಷೆ ಕೊಡೋಕ್ಕೂ ಮುಂಚೆ ವೀರ ಧೈರ್ಯ ಮಾಡಿ ಮುಂದೆ ಬರ್ತಾನೆ. ಅವನೊಂದು ಪ್ಲಾನ್ ಹೇಳ್ತಾನೆ. ಆದ್ರೆ ಅದು ಅವನ್ ಪ್ಲಾನ್ ಆಗಿರಲ್ಲ, ಅದು ಅವನ್ ತಾತನ ಅನುಭವದಿಂದ ಬಂದ ಜ್ಞಾನ. ಅವನು ಹೇಳ್ತಾನೆ, ನಮ್ಮ ಹೊಲಗಳ ಮಣ್ಣು ಸತ್ವ ಕಳ್ಕೊಂಡಿದೆ, ಆದ್ರೆ ಹೊಲದ ಅಕ್ಕಪಕ್ಕ ಇರೋ ದಾರಿಗಳ ಮಣ್ಣು ಇನ್ನೂ ಫಲವತ್ತಾಗಿದೆ. ನಾವು ಅಲ್ಲಿ ಬಿತ್ತನೆ ಮಾಡಿದ್ರೆ ಹೇಗೆ? ಇದನ್ನ ಕೇಳಿ ಊರಿನವರೆಲ್ಲ ನಗೋಕ್ ಶುರು ಮಾಡ್ತಾರೆ. ದಾರಿಯಲ್ಲೆಲ್ಲ ಬೆಳೆ ಬೆಳೆಯೋಕ್ಕಾಗುತ್ತಾ? ಇದೇನಿದು ಹುಚ್ಚತನ ಅಂತ ಅಪಹಾಸ್ಯ ಮಾಡ್ತಾರೆ. ಆದ್ರೆ ವೀರ ಹಠ ಬಿಡಲ್ಲ. ಸರಿ, ನೀವು ಯಾರೂ ಬರ್ದಿದ್ರೂ ಪರವಾಗಿಲ್ಲ, ನಾನು ನನ್ನ ಹೊಲದ ಪಕ್ಕದಲ್ಲಿರೋ ದಾರಿಯಲ್ಲಿ ಬಿತ್ತನೆ ಮಾಡೇ ಮಾಡ್ತೀನಿ ಅಂತ ಕೆಲಸ ಶುರು ಮಾಡ್ತಾನೆ. ಏನಿದು ಆಶ್ಚರ್ಯ! ವೀರನ ಯೋಜನೆ ಸೂಪರ್ ಸಕ್ಸಸ್ ಆಗುತ್ತೆ. ದಾರಿಯಲ್ಲಿ ಬಿತ್ತಿದ ಬೀಜಗಳು ಚೆನ್ನಾಗಿ ಬೆಳೆದು ಸಮೃದ್ಧವಾದ ಫಸಲು ಕೊಡುತ್ತೆ. ಇದನ್ನ ನೋಡಿದ್ಮೇಲೆ ಉಳಿದವರಿಗೂ ಜ್ಞಾನೋದಯ ಆಗಿ ಅವರು ಅದನ್ನೇ ಫಾಲೋ ಮಾಡ್ತಾರೆ. ಇಡೀ ಊರು ಬರಗಾಲದಿಂದ ಪಾರಾಗುತ್ತೆ. ಊರಿನವರೆಲ್ಲ ವೀರನನ್ನ ಹೊಗಳೋಕೆ ಶುರು ಮಾಡಿದಾಗ ಅವನು ತುಂಬನೇ ವಿನಮ್ರವಾಗಿ ಹೀಗೆ ಹೇಳ್ತಾನೆ, ಇದಕ್ಕೆಲ್ಲ ಕಾರಣ ನನ್ನ ತಾತ. ಅವರ ಅನುಭವವೇ ನಮ್ಮ ಊರನ್ನೇ ಉಳಿಸಿದ್ದು. ಈ ಮೂಲಕ ಅವನು ಎಲ್ಲರೂ ತಿರಸ್ಕರಿಸಿದ ಜ್ಞಾನದ ಮೌಲ್ಯವನ್ನ ಎತ್ತಿ ತೋರಿಸ್ತಾನೆ. ಈ ಎರಡೂ ಕಥೆಗಳ ಸಾರಾಂಶವನ್ನ ಒಂದ್ಸಲ ನೋಡೋಣ ಬನ್ನಿ. ಮೊದಲನೇ ಕಥೆಯಲ್ಲಿ ಎಲ್ಲರೂ ದುರದೃಷ್ಟವಂತ ಅಂದುಕೊಂಡಿದ್ದ ಹುಡುಗನೇ ರಕ್ಷಕನಾದ. ಎರಡನೇ ಕಥೆಯಲ್ಲಿ ನಿಷ್ಪ್ರಯೋಜಕರು ಅಂತ ಭಾವಿಸಿದ ಹಿರಿಯರ ಅನುಭವವೇ ಒಂದು ದೊಡ್ಡ ಸಂಪತ್ತಾಗಿತ್ತು ಅಲ್ವಾ? ಅಂದ್ರೆ
ಎರಡೂ ಕಥೆಗಳು ನಮಗೆ ಕಣ್ಣಿಗೆ ಕಾಣಿಸುವುದನ್ನ ಮೀರಿ ಅದರ ಹಿಂದಿನ ಸತ್ಯವನ್ನ ನೋಡಬೇಕು ಅಂತ ಹೇಳ್ತವೆ. ವೀರನ ಮಾತು ಕೇಳಿ ಜಮೀನ್ದಾರನಿಗೆ ತನ್ನ ತಪ್ಪು ಅರಿವಾಗತ್ತೆ. ಅವನು ಯೋಚನೆ ಮಾಡ್ತಾನೆ, ಒಬ್ಬ ಹಿರಿಯರ ಆಲೋಚನೆಯಿಂದ ಇಷ್ಟೊಂದು ದೊಡ್ಡ ಸಮಸ್ಯೆ ಬಗೆಹರಿಯುತ್ತೆ ಅಂದ್ರೆ ಊರಿನ ಎಲ್ಲಾ ಹಿರಿಯರು ನಮ್ ಜೊತೆಗಿದ್ರೆ ನಮ್ಮ ಯಾವ ಸಮಸ್ಯೆಗೂ ಪರಿಹಾರ ಸಿಗ್ಬೋದು. ಹೀಗೆ ಯೋಚಿಸಿ ಅವರು ಹೊರಹಾಕಿದ್ದ ಎಲ್ಲಾ ವೃದ್ಧರನ್ನು ಗೌರವದಿಂದ ವಾಪಸ್ ಕರೆದುಕೊಂಡು ಬರ್ತಾರೆ.